ಇವತ್ತು ನಾವು ಹೊಸದಾಗಿ ತಗೊಂಡಿರುವಂತಹ ಓಪೋ F29 Pro 5G ಬಗ್ಗೆ ನೋಡೋಣ. ನಾವು ಮಂಡ್ಯದಲ್ಲಿರುವಂತಹ ಗಿರಿಯಾಸಲ್ಲಿ ತಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇದು 8GB ರ್ಯಾಮ್ ಪ್ಲಸ್ 128GB ಸ್ಟೋರೇಜ್ ಇದೆ. ಇದಕ್ಕೆ 28,000 ಆಗಿದೆ. ಈ 28,000ಗೆ ನಮಗೆ 3 ಥಿಂಗ್ಸ್ಗಳನ್ನ ಕೊಟ್ಟಿದ್ದಾರೆ. ಅದು ಮುಂದೆ ಏನು ಅಂತ ಹೇಳ್ತೀನಿ. ನಾನು ಇವರಿಗೇ ಹೇಳಿದೆ ಅನ್ಬಾಕ್ಸ್ ಮಾಡಿ ಅಂತ. ಕ್ಲೀನಾಗಿ ಅನ್ಬಾಕ್ಸ್ ಮಾಡಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಹೇಗೆ ಏನು ಅಂತ. ಓಪೋ F29 Pro ಮೊಬೈಲ್ ಬಂದು ಸರ್ಟಿಫೈಡ್ ಆಗಿದೆ ವಿತ್ IP66 ಮತ್ತು IP68 ಆ್ಯಂಡ್ IP69 ರೇಟಿಂಗ್ಸ್ ಇದೆ. ಇದು ರೆಸಿಸ್ಟೆಂಟ್ ಆಗುತ್ತೆ, ಡಸ್ಟಿಗೆ, ವಾಟರ್ಗೆಲ್ಲ ರೆಸಿಸ್ಟೆಂಟ್ ಆಗಿದೆ. ಮತ್ತು ಇದರಲ್ಲಿ 6000 mAh ಬ್ಯಾಟ್ರಿ ಇದೆ. ಚಾರ್ಜರ್ ಬಂದು ಸೂಪರ್ ಸ್ಪೀಡ್ ಇದೆ. ಸೊ 80 ವ್ಯಾಟ್ ಸೂಪರ್ ಸ್ಪೀಡ್ ಚಾರ್ಜರ್ ಕೊಟ್ಟಿದ್ದಾರೆ. 45% ಚಾರ್ಜ್ ಆಗುತ್ತೆ ವಿದಿನ್ 20 ಮಿನಿಟ್ಸಲ್ಲಿ. ಹಾಗೆ ಈ ಸ್ಕ್ರೀನ್ ನೋಡೋದಾದರೆ 6.7 ಇಂಚ್ ಫುಲ್ HD ಸ್ಕ್ರೀನ್ ಕೊಟ್ಟಿದ್ದಾರೆ. ಮತ್ತು ಗ್ಲಾಸ್ ಬಂದು ಗೊರಿಲ್ಲಾ ಗ್ಲಾಸ್. ಇದು ಯೂಸರ್ ಫ್ರೆಂಡ್ಲಿ ಆಗಿದೆ. ಇನ್ನು ಕ್ಯಾಮ್ರಾ ಮತ್ತು ವಿಡಿಯೋ ಬಗ್ಗೆ ಹೇಳೋದಾದರೆ ತುಂಬ ಕ್ಲಾರಿಟಿ ಇದೆ. ಬ್ಯಾಕ್ ಕ್ಯಾಮ್ರಾ ಅಥವಾ ಮೇನ್ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸೆಲ್ ಇದೆ. ಮತ್ತು ಸೆಲ್ಫಿ ಕ್ಯಾಮ್ರಾ ಅಥವಾ ಫ್ರಂಟ್ ಕ್ಯಾಮ್ರಾದು 16 ಮೆಗಾ ಪಿಕ್ಸೆಲ್ ಇದೆ. ನಮ್ಮ ಹತ್ರ ತೊಗೊಂಡಿರುವಂತಹ ಈ ಒಂದು ಓಪೋ ಬಂದು 3ನೇ ಓಪೋ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡೋದು ಕೂಡ ಓಪೋ ರೆನೋ 8T 5Gಯಲ್ಲೇ ಮಾಡೋದು. ಸೊ ಇದು ಕೂಡ ಇವಾಗ ನಮಗೆ ಯೂಸ್ ಆಗುತ್ತೆ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ತುಂಬ ಚೆನ್ನಾಗಿದೆ. ನನ್ನ ಫಸ್ಟ್ ಮೊಬೈಲ್ ಓಪೋ ಪರ್ಚೇಸ್ ಮಾಡಿದ್ದು ಗಿರಿಯಾಸಲ್ಲೇ. ಇದು ನನ್ನ 3rd ಮೊಬೈಲ್ ಓಪೋ, ಇಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಸೆಕೆಂಡ್ ಮೊಬೈಲ್ ಓಪೋ ರೆನೋ T 5G, ಅದು ಬೇರೆ ಕಡೆ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ನಾನೀಗ ವಿಡಿಯೋ ಮಾಡೋವಂತಹ ಮೊಬೈಲ್ ಕೂಡ 3 ವರ್ಷ ಆಗ್ತಾ ಇದೆ. ಆದರೆ ಕ್ಲಾರಿಟಿ, ವಿಡಿಯೋ ಕ್ಲಾರಿಟಿ ಆಗಲಿ, ಅದ್ರ ಜೊತೆಗೆ ಫೋಟೋ ಒಂದು ವಿಷುವಲ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಓಪೋ ನನಗೆ ಯಾವಾಗ್ಲೂ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಗಿರಿಯಾಸ್ನಲ್ಲಿ ಹೋಮ್ ಅಪ್ಲಯನ್ಸಸ್ ತುಂಬ ಚೆನ್ನಾಗಿದೆ. ವಿಸಿಟ್ ಮಾಡಿ. ಮತ್ತು ಇಲ್ಲಿ ಲೋನ್ ಕೂಡ ಮಾಡಿಕೊಡ್ತಾರೆ. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ಲೋನ್ ಕೂಡ ಆಗುತ್ತೆ. ನಾವು ಇವಾಗ ಲೋನಲ್ಲೇ ತೊಗೊಂಡಿರೋದು ಈ ಮೊಬೈಲ್ನ. ತುಂಬ ಚೆನ್ನಾಗಿದೆ ನೋಡಿ. ಈ ಸರಿ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕೊಟ್ಟು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಥ್ಯಾಂಕ್ ಯು ಹೇಳ್ತೇನೆ ಈ ಸಂದರ್ಭದಲ್ಲಿ ಇವ್ರಿಗೆ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರು, ಅದು ಇನ್ನೂ ಖುಷಿ. ನಾನು ಈಗಾಗಲೇ ಹೇಳಿದ್ದೆ 28,000ಗೆ 3 ಥಿಂಗ್ಸ್ ನಮಗೆ ಕೊಟ್ಟರು ಅಲ್ಲಿ ಅಂತ. ಸೊ ಅದು ಏನು ಅಂತ ಮುಂದೆ ಹೇಳ್ತೀನಿ. ಸೊ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟರು. ನಾವು ಖುಷಿಯಾಗಿ ಇಸ್ಕೊಂಡು ಥ್ಯಾಂಕ್ ಯು ಹೇಳಿ ಅಲ್ಲಿಂದ ಹೊರಟು. ಬನ್ನಿ ಹೇಗಿದೆ ವಿಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನೋಡೋಣ. ಇದು ಈವ್ನಿಂಗ್ ನಾನು ತೆಗೆದಿರೋಂತಹ ವಿಡಿಯೋ, ನಮ್ಮ ಮನೆಯ ಮೇಲೆ ನಿಂತು ತೆಗೆದಿರುವಂತಹ ವಿಡಿಯೋ ಕ್ಲಾರಿಟಿ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಈ ವಿಡಿಯೋನ ನಾನು ಯಾರು ಹೊಸದಾಗಿ ಮೊಬೈಲ್ ತೊಗೋಬೇಕು ಅಂತ ಐಡಿಯಾದಲ್ಲಿ ಇರ್ತಾರೆ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತೀನಿ. ನಾವು ಈಗ ತೊಗೊಂಡಿದ್ದೀವಿ, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಯೂಸ್ ಮಾಡುವಾಗ ನಮಗಾದಂತಹ ಅನುಭವವನ್ನು ಇಲ್ಲಿ ನಾನು ಹಂಚ್ಕೊಂಡಿದ್ದೀನಿ. ನನಗೇನೋ ವಿಡಿಯೋ ಮತ್ತು ಫೋಟೋ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಸೊ ಮೇಯ್ನಾಗಿ ನಾವು ಕಾನ್ಸಂಟ್ರೇಟ್ ಮಾಡೋದು ವಿಡಿಯೋ ಮತ್ತು ಕ್ಯಾಮ್ರಾ ಆ್ಯಂಡ್ ಫೋಟೋಗೆ. ಸೊ ಚೆನ್ನಾಗಿದೆ. ನೀವು ಯಾರಾದರೂ ತೊಗೊಳ್ಳೋರಿದ್ದರೆ ತೊಗೊಳ್ಳಿ. ಓಪೋ ಯೂಸ್ ಮಾಡಿರೋದ್ರಿಂದ ನನ್ನ ಅನುಭವನ ಹೇಳ್ತೇನೆ. ಸೊ ನಾನು 2-3 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇರುವಂತಹ ಈ ಮೊಬೈಲ್ 2 ವರ್ಷದವರೆಗೂ ಎಷ್ಟೇ ಸರಿ ಅದನ್ನು ಕೆಳಗೆ ಬಿಡಿಸಿದ್ರೂ ಕೂಡ ಒಡೆದೋಗ್ಲಿರಲಿಲ್ಲ. ಯಾಕೆಂದರೆ ಇದು ಗೊರಿಲ್ಲಾ ಗ್ಲಾಸ್ ಹಾಕಿದ್ರದ್ದು. ಹಾಗೆ ಮೊಬೈಲ್ನ ಸ್ಪೀಡ್ ಕೂಡ ಚೆನ್ನಾಗಿದೆ. ಸೊ ಇಮಿಡಿಯೇಟಾಗಿ ಆ್ಯಪ್ಸ್ ಎಲ್ಲ ಡೌನ್ಲೋಡ್ ಆಗುತ್ತೆ ಮತ್ತು ಓಪನ್ ಆಗುತ್ತೆ. ಸೊ ತುಂಬ ಫ್ರೆಂಡ್ಲಿ ಆಗಿದೆ. ಸೊ ಯೂಸರ್ ಫ್ರೆಂಡ್ಲಿ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ. ಸೊ ನೆಕ್ಸ್ಟ್ ನೈಟ್ ವ್ಯೂ ಹೇಗಿದೆ ಅಂತ ಮತ್ತೆ ನಾನು ನಮ್ಮ ಮಹಡಿ ಮೇಲೆ ಹತ್ತುತ್ತಾ ಇದ್ದೀನಿ. ಇದು ನಮ್ಮ ಫಸ್ಟ್ ಫ್ಲೋರ್. ಸೊ ಈ ರೀತಿ ಕಾಣಿಸುತ್ತೆ. ಸೇಮ್ ಸ್ಪಾಟ್ನೇ ಚೂಸ್ ಮಾಡಿದ್ದೀನಿ. ಬೆಳಗ್ಗೆ ಅಂದರೆ ಸಾಯಂಕಾಲ ಹೇಗಿತ್ತು ಹಾಗೆ ರಾತ್ರಿಯಲ್ಲಿ ಈ ಓಪೋ F29 Pro ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋದಕ್ಕೆ. ಈಗಲೂ ಕೂಡ ಚೆನ್ನಾಗಿದೆ. ಈಗ 28,000ಗೆ 3 ಥಿಂಗ್ಸ್ ಸಿಕ್ತು ಅಂತ ಹೇಳಿದ್ನಲ್ಲ, ಸೊ ಅದು ಇದೇನೆ. ಆ್ಯಕ್ಚುಲಿ ನಾವು
ಒಂದು ವೇಳೆ ಬರೀ ಮೊಬೈಲ್ ತೊಗೊಂಡಿದ್ರೆ ಅದು 26,000 ಆಗ್ತಿತ್ತು. ಬಟ್ ನನಗೆ ಇಲ್ಲಿ ಬ್ಲೂಟೂತ್ ಸೇರಿಸಿ ತೊಗೊಂಡೆ, ಅದು 28,000 ಆಯಿತು. ಆ್ಯಕ್ಚುಲಿ ಈ ಬ್ಲೂಟೂತಿಗೆ 5,000 ಇದೆ ಆನ್ಲೈನಲ್ಲಿ, ಬಟ್ ನಮಗೆ ಇಲ್ಲಿ ಆಫರಲ್ಲಿ 2,000 ರೂಪೀಸ್ಗೆ ಸಿಕ್ಕಿದೆ. ಹಾಗೆಯೇ MIದು ಚಾರ್ಜರ್ ಸಿಕ್ಕಿದೆ. ನಾರ್ಮಲ್ ಮೊಬೈಲ್ಗೆ ಚಾರ್ಜ್ ಮಾಡುವಂತಹ ಚಾರ್ಜರ್ ಇದು. ಸೊ ಒಂದು ಮೊಬೈಲ್, ಎರಡನೇದಾಗಿ ಬ್ಲೂಟೂತ್, ಮೂರನೇದಾಗಿ ಚಾರ್ಜರ್, ಇಷ್ಟು ನಾವು 28,000 ಒಳಗೆ ತೊಗೊಂಡಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.